ವಿದ್ಯೆ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ ಮತ್ತು ಆರೋಗ್ಯ ಈ ಎಲ್ಲ ವಿಷಯಗಳಲ್ಲಿ ನಿಮ್ಮ ಜೀವನ ಏನಾದ್ರೂ ಸ್ಟ್ರಕ್ ಆಗ್ಯದ, ನಿಮ್ಮ ಜೀವನ ಈ ವಿಷಯದೊಳಗ ಸ್ಟ್ರಕ್ ಆಗಿತ್ತು ಅಂತಂದ್ರ ಅದನ್ನ ಹೊಳ್ಳಿ ರೀಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟ ಮಾಡ್ರಿ ಸಾಕು. ಜೆನ್ಸಿ ಭಾಷಾ ಒಳಗೆ ಹೇಳ್ಬೇಕಂದ್ರ ಇದನ್ನ ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತ ಹೇಳಿ ಕರೀತಾರೆ. ಪ್ರತಿಯೊಂದು ಮನುಷ್ಯನ ಮೇಲೆ ಕರ್ಮದ ಋಣ ಇರ್ತದ. ಆ ಕರ್ಮದ ಋಣವನ್ನ ತೀರಿಸಲೇಬೇಕು. ಆ ಋಣದಿಂದ ಮುಕ್ತಿ ಹೊಂದಿ ಈ ಹೊಸ ಋಣಗಳನ್ನ ಪಡ್ಕೊಳ್ಬೇಕು ಅಂತಂದ್ರ ಅದಕ್ಕೊಂದು ಸಮಯ ಬೇಕು. ಒಂದು ಸುಮುಹೂರ್ತದೊಳಗ ದಾನವನ್ನ ಕೊಡ್ಬೇಕು. ಹಾಗಿದ್ರೆ ಏನ್ ದಾನ ಕೊಡ್ಬೇಕು, ಎಷ್ಟು ದಾನ ಕೊಡ್ಬೇಕು, ಎಲ್ಲಿ ದಾನ ಕೊಡ್ಬೇಕು, ಯಾವಾಗ ದಾನ ಕೊಡ್ಬೇಕು ಅನ್ನೋದನ್ನ ಹೇಳ್ತೇನೆ ಕೇಳಿ. ಶಾಸ್ತ್ರದೊಳಗ ತಿಲದಾನದ ಬಗ್ಗೆ ಬಹಳಷ್ಟು ವರ್ಣಿಸಾರ. ಎಲ್ಲ ರೀತಿಯಾದಂತಹ ಋಣಗಳನ್ನ ತೀರಿಸುವಂತಹ ಶಕ್ತಿ ಈ ತಿಲಕ್ಕೆ ಅಂದ್ರೆ ಎಳ್ಳಿಗೆ ಇದೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತಾರೆ. ಋಣ ಇದ್ರನೆ ಮದುವೆ, ಋಣ ಇದ್ರನೆ ಮಕ್ಕಳು, ಋಣ ಇದ್ರನೆ ಮನೆಯನ್ನ ಮಾಡ್ಕೊಳ್ತೀವಿ, ಋಣ ಇದ್ರನೆ ಪ್ರತಿಯೊಂದು ಕೆಲಸ ಕಾರ್ಯಗಳು. ಋಣ ಅಂತಂದ್ರೆ ಸಾಲ. ಇಂತಹ ಸಾಲವನ್ನ ತೀರಿಸಿ ಹೊಸದಕ್ಕೆ ಈ ಋಣವನ್ನ ತೀರಿಸಿ ಹೊಸ ಋಣವನ್ನ ಪಡಿಬೇಕು ಅಂದ್ರೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು. ತಿಲಸ್ನಾಯಿ ತಿಲೋದ್ವರ್ತಿ ತಿಲಹೋಮಿ ತಿಲಪ್ರದ ತಿಲಭುಕ್ ತಿಲದಾತ ಚ ಷಟ್ ತಿಲ ಪಾಪ ನಾಶನಃ ಅಂತ ಹೇಳಾರ. ತಿಲ ಸ್ನಾನವನ್ನ ಮಾಡಬೇಕು. ತಿಲ ಅಂದ್ರೆ ಎಳ್ಳನ್ನ ಮೈಗೆ ಹಚ್ಕೊಳ್ಬೇಕು. ತಿಲ ಹೋಮವನ್ನ ಮಾಡಬೇಕು. ತಿಲ ತರ್ಪಣವನ್ನ ಕೊಡ್ಬೇಕು. ತಿಲ ಭಕ್ಷಣೆಯನ್ನ ಮಾಡ್ಬೇಕು. ಇನ್ನು ಕೊನೆಯದಾಗಿ ತಿಲ ದಾನವನ್ನ ಕೊಡ್ಬೇಕು. ಈ ರೀತಿ ತಿಲವನ್ನ ದಾನ ಮಾಡಿದಾಗ, ದಾನ ಕೊಟ್ಟಾಗ ಎಲ್ಲ ಪ್ರಾರಬ್ಧ ಕರ್ಮಗಳು ಕಳೀತವೆ. ಸರಿ, ಹಾಗಾದ್ರೆ ತಿಲದಾನ ಮಾಡ್ತೀವಿ ಅನ್ನೋರ್ಗೆ ಸುಮುಹೂರ್ತ ಬೇಕಲ್ಲ. ಆ ಒಂದು ಗಳಿಗೆ ಯಾವ್ದು ಅಂತಂದ್ರೆ ಮೇ 16ನೇ ತಾರೀಕು ಭಾವುಕ ಅಮಾವಾಸ್ಯ ಶನಿವಾರದ ದಿವಸವೇ ಶನಿ ಜಯಂತಿ ಬಂದಿದ್ರಿಂದ ಈ ದಿನ ಒಳ್ಳೆಯ ದಿನ ತಿಲದಾನ ಮಾಡ್ಲಿಕ್ಕೆ. ಇದನ್ನ ಶನೈಶ್ಚರಿ ಅಮಾವಾಸ್ಯ ಅಂತಾನೂ ಕರೀತಾರೆ. ಈ ದಿನ ಶನಿ ಶಾಂತಿ ಹೋಮವನ್ನ ಮಾಡಿಸಿದ್ರೆ ದ್ವಿಗುಣವಾಗಿ ಅಂದ್ರೆ ದುಪಟ್ಟು ಲಾಭವನ್ನ ಪಡಿತೀರಿ. ಯಾಕೆಂತಂದ್ರೆ ಶನಿದೇವರು ಎಳ್ಳಿಗೆ ಅಭಿಮಾನಿ. ಆದ ಕಾರಣ ಶನಿದೇವರ ದೇವಸ್ಥಾನದಲ್ಲಿ ಶನಿ ಶಾಂತಿ ಹೋಮವನ್ನ ಮಾಡಿಸಿ ಎಳ್ಳನ್ನ ದಾನವನ್ನ ಮಾಡ್ಬೇಕು. ಹಾಗಿದ್ರೆ ದಾನ ಕೊಡುವಾಗ ಹೇಳುವಂತಹ ಮಂತ್ರ ಹೀಗಿದೆ: ತಿಲದಾನಂ ಮಹಾದಾನಂ ಪವಿತ್ರಂ ಪಾಪನಾಶನಂ ಆಯುಪುತ್ರಂ ಪದಂ ಋಣಾಂ ಸರ್ವಾಭಿಷ್ಟ ಫಲಪ್ರದಂ. ಈ ಮಂತ್ರವನ್ನ ಹೇಳಿ ತಿಲವನ್ನ ದಾನ ಮಾಡಿ ಶನಿ ಶಾಂತಿ ಹೋಮವನ್ನ ಖಂಡಿತ ಮಾಡಿಸಿ.